ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಜೊತೆಗೆ 4,000 ರೂಪಾಯಿ ಹಣ ಕೂಡ ಜಮಾ ಆಗುತ್ತೆ. ಅದರಲ್ಲೂ ಸಹ ಎಕ್ಸ್ಪೆಷಲಿ ಈ ಫಲಾನುಭವಿಗಳಿಗೆ ಯಾರಿಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹೇಗೆ ಈ ರೀತಿ ಹಣ ಜಮಾ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ಜನವರಿ ತಿಂಗಳ ಪೆನ್ಷನ್ ಹಣ, ಪಿಂಚಣಿ ಹಣ ಏನಿದೆ ಅದು ಜಮಾ ಆಗಿದೆ ಅಂತ ಹೇಳಿ ಕೆಲವೊಂದಿಷ್ಟು ಕಮೆಂಟ್ಗಳು ಬರ್ತಾ ಇರುವಂತದ್ದು. ಹಾಗಾದ್ರೆ ಜನವರಿ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ಇದರಲ್ಲಿ ತಿಳಿಸ್ಕೊಡ್ತೀನಿ. ಹಾಗೇನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದಿಷ್ಟು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಡಕ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವ ವಿಚಾರದ ಬಗ್ಗೆ ಅನ್ನೋದನ್ನ ಕೂಡ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ 3 ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ. ಖಂಡಿತವಾಗ್ಲೂ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ. ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಇನ್ನೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡೋದಕ್ಕೆ ಶುರು ಮಾಡಿ. ಮೊದಲಿಗೆ ನಾನು ಪೆನ್ಷನ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗಿರುವಂತಹ ಪೆನ್ಷನ್ ಬಗ್ಗೆ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ನಮಗೆ ಯಾವುದೇ ರೀತಿಯಾದ ಪ್ರೂಫ್ ಬಂದಿಲ್ಲ. ಕೆಲವೊಂದಿಷ್ಟು ಕಮೆಂಟ್ಗಳು ಬಂದಿದ್ರು ಸಹ ಜನವರಿ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಏನಿದೆ ಅದು ಇದುವರೆಗೂ ಸಹ ಬಿಡುಗಡೆನೆ ಆಗಿಲ್ಲ. ಓಕೆನಾ? ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಇದುವರೆಗೂ ಸಹ ಜನವರಿ ತಿಂಗಳ ಪೆನ್ಷನ್ ಹಣ ಬಿಡುಗಡೆನೆ ಆಗಿಲ್ಲ. ಕೆಲವೊಂದಿಷ್ಟು ಜನ ಸುಮ್ನೆ ಕಮೆಂಟ್ ಅನ್ನ ಕೂಡ ಹಾಕ್ತಾ ಇರ್ತಾರೆ, ವಿಡಿಯೋನು ಕೂಡ ಮಾಡಿ ತಿಳಿಸ್ತಾ ಇರ್ತಾರೆ. ಆದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಜನವರಿ ತಿಂಗಳ ಪೆನ್ಷನ್ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಹಾಗೇನೆ ಈಗ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣದ ಜೊತೆಗೆ 4,000 ರೂಪಾಯಿ ಹಣ ಕೂಡ ಜಮಾ ಆಗುತ್ತೆ. ಹಾಗಾದ್ರೆ ಯಾರಿಗೆಲ್ಲ ಹಣ ಜಮಾ ಆಗುತ್ತೆ ಅಂತ ನೋಡೋದಕ್ಕೆ ಹೋದ್ರೆ ನೀವೀಗ ನೋಡಬಹುದು, ನಿರಂತರವಾಗಿ 24ನೇ ಕಂತಿನ ಹಣವನ್ನ ಹಂತವಾಗಿ ಪಡ್ಕೊಳ್ತಾ ಬರ್ತಿದ್ದೀರಾ. ನಿಮ್ಗೀಗ ಸುಮಾರು 70ರಿಂದ 80% ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗಿದೆ. ಬಟ್ ಆದ್ರೆ ಇವಾಗ ಫಾಸ್ಟ್ ಆಗಿ ಮೊದಲಿನ ತರ ಹಣ ಜಮಾ ಆಗ್ತಾ ಇಲ್ಲ. ಯಾವಾಗ ಕೊನೆಯ ಹಂತಕ್ಕೆ ಬರುತ್ತೆ, ಇನ್ನೊಂದು 20ರಿಂದ 30% ಫಲಾನುಭವಿಗಳು ಹಣ ಬರಬೇಕು ಅಂತ ಇರುತ್ತಲ್ವಾ, ಅಂತ ಒಂದು ಸಮಯದಲ್ಲಿ ಸ್ಲೋ ಆಗ್ಬಿಡುತ್ತೆ. ಇನ್ನು ನಿಮ್ಗೆ 24ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ವರಿ ಮಾಡೋದಕ್ಕೆ ಹೋಗಬೇಡಿ. 25ನೇ ಕಂತಿನ ಹಣ ಜಮಾ ಆಗುವಂತಹ ಸಂದರ್ಭದಲ್ಲಿ 24 ಮತ್ತೆ 25ನೇ ಕಂತಿನ ಹಣ ಒಟ್ಟಿಗೆ ಸೇರ್ಬಿಟ್ಟು 4,000 ರೂಪಾಯಿ ಹಣ ಜಮಾ ಆಗುತ್ತೆ. ಯಾರು ಕೂಡ ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಿಮ್ಗೂ ಕೂಡ 24ನೇ ಕಂತಿನ ಹಣ ಬಂದಿದ್ಯಾ ಇಲ್ವಾ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ 25ನೇ ಕಂತಿನ ಹಣ ನೀವು ಪಡ್ಕೊಂಡಿದ್ದೀರಾ ಇಲ್ವಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಅದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳು ಯಾರೆಲ್ಲ ತೀರ್ಕೊಂಡಿರ್ತಾರೆ ನೋಡಿ, ಅಂತವರ ಒಂದು ಅಕೌಂಟಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಹೋಗ್ತಾ ಇರುವಂತದ್ದು. ಆದಷ್ಟು ಬೇಗ ಇದನ್ನ ನೀವು ಸ್ಟಾಪ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಫ್ಟ್ವೇರ್ ಅನ್ನ ಕೂಡ ತಂದಿದ್ದೀವಿ. ಏನೀಗ ತೀರ್ ಹೋಗಿರುವಂತಹವರ ಹೆಸರಲ್ಲಿ ಹಣ ಹೋಗ್ತಾ ಇದೆ, ಅಂತಹ ಒಂದು ಮನೆಯ ಒಡತಿಯನ್ನ ಬದಲಾವಣೆ ಮಾಡಿಸ್ಬಿಟ್ಟು ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕೋಬೇಕು. ಅದೇ ರೀತಿ ಆ ಒಂದು ಹಣವನ್ನ ಮನೆಯ ಬೇರೆ ಸದಸ್ಯರು ದುರುಪಯೋಗ ಪಡಿಸ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಯಾವ ಒಂದು ಡೇಟ್ ಅಲ್ಲಿ ತೀರ್ ಹೋಗಿರ್ತಾರೆ ಆ ನಂತರದ ಡೇಟ್ ಇಂದ ಯಾವಾಗ ಅವರು ಹಣವನ್ನ ಪಡ್ಕೊಂಡಿರ್ತಾರೆ ಅದನ್ನ ಮತ್ತೆ ಯಾವ ರೀತಿ ಹಣವನ್ನ ವಾಪಸ್ಸು ಹಿಂತಿರುಗಿಸಿ ಪಡ್ಕೋಬೇಕು ಅನ್ನೋದನ್ನ ಕೂಡ ಇವಾಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಿಮ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡಿರ್ತೀನಿ. ಜನವರಿ ತಿಂಗಳಲ್ಲಿ ಬರುವಂತಹ ಪೆನ್ಷನ್ ಹಣ ಅಂದ್ರೆ ಪಿಂಚಣಿ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಈಗೇನಾದ್ರೂ ನಿಮ್ಗೆ ಸದ್ಯದಲ್ಲೇ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ ಇನ್ನೊಂದು 2-3 ದಿನದಲ್ಲಿ ಅಂದ್ರೆ ನಿಮ್ಗೇನಾದ್ರೂ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸೋದನ್ನ ಮರಿಬೇಡಿ. 24ನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತಂದ್ರೆ ನಾನು ಏನಕ್ಕೆ ಇದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ 24ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ, ಅವರು ಪದೇ ಕಮೆಂಟ್ ಅನ್ನ ಮಾಡಿ ಕೇಳ್ತಾನೆ ಇದ್ದೀರಾ, ನಮ್ಗೆ ಯಾವಾಗ ಹಣ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ 5ರಿಂದ 10% ಫಲಾನುಭವಿಗಳಿಗೆ ಹಣ ಬರೋದು ಉಳ್ಕೊಂಡ್ರು ಸಹ 25ನೇ ಕಂತಿನ ಹಣ ನಿಮ್ಗೆ ಜಮಾ ಆಗುವಂತ ಸಂದರ್ಭದಲ್ಲಿ 24ನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ. ಅದ್ರ ಜೊತೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಇನ್ ಕೇಸ್ ಯಾರಾದ್ರೂ ತೀರ್ ಹೋಗಿದ್ರೆ ಅಂತವರ ಹೆಸರನ್ನ ಬದಲಾವಣೆ ಮಾಡಿ ಮನೆ ಮುಖ್ಯಸ್ಥೆ, ನೆಕ್ಸ್ಟ್ ಯಾರು ಮಹಿಳೆಯರು ಇರ್ತಾರೆ ನೋಡಿ ಅವ್ರನ್ನ ಮನೆ ಮುಖ್ಯಸ್ಥೆ ಮಾಡಿಸ್ಬಿಟ್ಟು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ. ಓಕೆನಾ? ಸುಮ್ನೆ ಅವ್ರು ತೀರ್ ಹೋದ್ರು ಕೂಡ ಹಣ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತಗೊಳ್ಳೋದಕ್ಕೆ ಹೋಗಬೇಡಿ. ಇದ್ರ ವಿರುದ್ಧ ನಿಮ್ಗೆ ಕಾನೂನು ಕ್ರಮ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ 24, 25ನೇ ಕಂತಿನ ಹಣ ಯಾರೆಲ್ಲ ಪಡ್ಕೊಂಡಿದ್ದೀರಾ, ಹಾಗೇನೆ ನಿಮಗೆ ಜನವರಿ ತಿಂಗಳ ಪೆನ್ಷನ್ ಹಣ ಏನಾದ್ರು ಬಂದಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಇದೇ ರೀತಿಯಾದ ಗೃಹಲಕ್ಷ್ಮಿ ಯೋಜನೆಯ ಹೆಚ್ಚು ಅಪ್ಡೇಟ್ಸ್ಗಳನ್ನ ಪಡ್ಕೊಳ್ಳೋದಕ್ಕೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಲೈಕ್ ಮಾಡಿ. ಹಾಗೇನೆ ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ರವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳು.